ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಇವತ್ತು ನನ್ನ ಮಗಂದು ಫಸ್ಟ್ ಡೇ ಸ್ಕೂಲು. ಖುಷಿಯಿಂದ ಏನೋ ನಮ್ಮ ಜೊತೆನೇ ಬಂದ, ಆದರೆ ಅವನಿಗೆ ಗೊತ್ತಿಲ್ಲ ಸಂಜೆ ತನಕ ಅಲ್ಲೇ ಇರಬೇಕು ಅಂತ. ನಾವು ಸ್ಕೂಲ್ ಹತ್ರ ಹೋಗೋದ್ರೊಳಗೆ ಸ್ಕೂಲಲ್ಲಿ ಆಗಲೇ ಪ್ರೇಯರ್ ಸ್ಟಾರ್ಟ್ ಆಗಿತ್ತು. ಗೇಟ್ ಹತ್ರನೇ ಒಂದು ಹುಡುಗ ಹಠ ಮಾಡಿಕೊಂಡು ನಿಂತಿದ್ದ. ಅದನ್ನು ನನ್ನ ಮಗ ನೋಡಿ ಅಳ್ತಾನೆ ಅಂತ ಅಂದ್ಕೊಂಡೆ, ಹಠ ಮಾಡ್ತಾನೆ ಅಂತಲೂ ಅಂದ್ಕೊಂಡೆ. ಆದರೆ ನೋ ರಿಯಾಕ್ಟ್. ಸರಿ ಅಂತ ಒಳಗಡೆ ಕರ್ಕೊಂಡೋದ್ವಿ. ಅಲ್ಲಿ ನಡೀತಿದ್ದ ಪ್ರೇಯರ್ ಎಲ್ಲ ನೋಡಿ ನನಗೆ ನೆನಪಾಗಿದ್ದಿಷ್ಟೇ ನಮ್ಮ ಸ್ಕೂಲ್ ಡೇಸ್. ಅಲ್ಲಿಂದ ಹಾಗೆ ನೋಡಿದಾಗ ನಾನು ಮದುವೆಯಾಗಿ ಬಂದ ವಸ್ತ್ರಲ್ಲಿ ನನ್ನ ಮಗನಷ್ಟಿದ್ದ ಹುಡುಗಿ ಇವಾಗ 6th ಸ್ಟ್ಯಾಂಡರ್ಡ್ ಅಂತೆ. ಇದಕ್ಕೆ ಚಿಕ್ಕಳು. ಹಾಗೆ ಹೊಸ ಮಕ್ಕಳನ್ನ ವೆಲ್ಕಮ್ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ರು. ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ಬಾಲ್ಯನೂ ನೆನಪಾಗುತ್ತೆ ಅಲ್ವಾ? ಮತ್ತೆ ಆ ಜೀವನ ನಮಗೆ ಸಿಗಲ್ಲ ಅಲ್ವಾ? ಮಿಸ್ ಯು. ನನ್ನೇನಿದ್ರು ನನ್ನ ಮಗನಲ್ಲೇ ನಾನು ನೋಡ್ಕೊಬೇಕು. ನನ್ನನ್ನು ನಾನು ನೋಡ್ದಂಗೆ ಆಗಿದ್ದು ಈ ಹುಡುಗನಲ್ಲಿ. ಹಿಂಗೆ ಎತ್ಕೊಂಡ್ಬತ್ತಿದ್ರು ನನ್ನನ್ನು. ಅಲ್ಲಿ ತನಕ ಚೆನ್ನಾಗಿದ್ದು ನನ್ನ ಮಗ ಆ ಹುಡುಗನ ನೋಡಿ ಅವನು ಅಳಕ್ಕೆ ಸ್ಟಾರ್ಟ್ ಮಾಡ್ದ. ಕೈಗೊಂದು ಬಲೂನ್ ಕೊಟ್ಟು ಸಮಾಧಾನ ಮಾಡಿದ್ವಿ. ಏನಪ್ಪ ಇವರು ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸ್ಬಿಟ್ಟಿದ್ದಾನಲ್ಲ ಮಗನ ಅಂತ ಅನ್ಕೊಂತಿದ್ದೀರಾ? ನಿಜ ಕಣ್ರಿ, ನನಗೂ ಆಸೆ ಇದ್ದಿದ್ದು ಗೌರ್ಮೆಂಟಲ್ಲೇ ಓದಿಸ್ಬೇಕು. ನಾವು ಸುಮಾರು ಕಡೆ ಈ ಸ್ಕೂಲ್ ಬಗ್ಗೆ ವಿಚಾರಿಸಿದಾಗ ನಮಗೆ ಗೊತ್ತಾಗಿದ್ದು ಒಂದೇ, 50-60 ಸಾವಿರ ಫೀಸ್ ಕಟ್ಟಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಓದಿಸ್ತಿದ್ದ ಮಕ್ಕಳನ್ನ ಅವ್ರ ಅಪ್ಪ ಅಮ್ಮ ಬಿಡಿಸಿ ಈ ಸ್ಕೂಲಿಗೆ ಸೇರಿಸೋದನ್ನ ನಾವು ಕೇಳಿದ್ವಿ. ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು ಅಂತೀವಿ, ಅದು ಬರೀ ಮಾತಾಗಿರಬಾರ್ದು. ಮೊದಲು ಅದನ್ನು ನಾನು ಅಳವಡಿಸ್ಕೊಬೇಕು ಅಂತಲೇ ನನ್ನ ಮಗನ ಇವತ್ತು ಗೌರ್ಮೆಂಟ್ ಸ್ಕೂಲ್ಗೆ ಹಾಕಿದ್ದೀನಿ. ಏನಪ್ಪ ಇವರು ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸ್ಬಿಟ್ಟಿದ್ದಾರೆ ತನ್ನ ಮಗನ ಅಂತ ಅನ್ಕೊತಿದ್ದೀರಾ? ಈ ಸ್ಕೂಲು ಯಾವ ಪ್ರೈವೇಟ್ ಸ್ಕೂಲ್ಗೂ ಕಡಿಮೆ ಇಲ್ಲ ಎಜುಕೇಷನಲ್ಲಿ. ಪೇರೆಂಟ್ಸ್ಗೆಲ್ಲ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಮಕ್ಕಳ ಎಜುಕೇಷನಲ್ಲಿ ನಮ್ಮ ಪ್ರೆಸ್ಟೀಜ್ಗಳನ್ನ ನಾವು ನೋಡ್ಕೊಬಾರ್ದು. ದೊಡ್ಡ ದೊಡ್ಡ ಸಾಧನೆ ಮಾಡಿದ ವ್ಯಕ್ತಿಗಳು ಗೌರ್ಮೆಂಟ್ ಸ್ಕೂಲಲ್ಲೇ ಅಲ್ವಾ ಓದಿರೋದು. ಎಕ್ಸಾಂಪಲ್ಗೆ APJ ಅಬ್ದುಲ್ ಕಲಾಂ ಸರ್ ಎಂ ವಿಶ್ವೇಶ್ವರಯ್ಯ ಅವರು, ಇದೇ ಥರ ಇನ್ನೂ ಎಷ್ಟೋ ಜನ ಇದ್ದಾರೆ. ಸರಿ ಅಂತ ಹೊರಡಕ್ಕೆ ನಿಂತ್ವಿ. ಬಟ್ ನನ್ನ ಮಗ ಅಲ್ಲಿಂದ ಅಮ್ಮ ನಾನು ಬರ್ತೀನಿ ಅಂತ ಅವನು ಅಳ್ತಿರೋದು ನೋಡಿದಾಗ ನನ್ನ ಕಳ್ಕಿತ್ತು ಬಂದಂಗೆ ಆಯಿತು ಕಣ್ರಿ. ಫಸ್ಟೇ ಅಲ್ವಾ ಹಾಗೆ ಆಡ್ತಾನೆ, ಆಮೇಲೆ ಅದೇ ಸರಿ ಹೋಗುತ್ತೆ ಅಂತ ನಾವು ಸರಿ ಅಂತ ಅವನ್ನ ಅಲ್ಲೇ ಬಿಟ್ಟು ಹೊರಟು ಬಂದ್ವಿ. ಇವತ್ತು ನನಗೆ ನನ್ನ ಬಾಲ್ಯಗಳು ತುಂಬ ನೆನಪಾದವು. ಈ ವಿಡಿಯೋನ ನೋಡ್ತಿರೋರು ಆಲ್ಮೋಸ್ಟ್ 90% ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋರೇ ಆಗಿರ್ತೀರ. ನಿಮಗೂ ಆ ಸ್ಕೂಲ್ ಡೇಸ್ಗಳೆಲ್ಲ ನೆನಪಾಗಿರುತ್ತೆ. ನೆನಪಾದರೆ ಒಂದೊಂದು ಕಮೆಂಟ್ ಹಾಕ್ರಿ, ಫ್ರೀ ಇದ್ದರೆ. ಆದರೂ ಕೊನೆಗೆ ಬಿಟ್ಟು ಹೋಗುವಾಗ ಮನಸ್ಸು ತಡೀಲಿಲ್ಲ. ಮತ್ತೆ ಹೋಗಿ ವಿಂಡೋ ಹತ್ರ ನೋಡಿದಾಗ ನನ್ನ ಮಗ ಅಮ್ಮ ಇಲ್ಲೇ ಇರು ಅಂತ ಸನ್ನೆ ಮಾಡಿ ಹೇಳ್ತಾ ಇದ್ದ. ಅದು ನೋಡ್ತಾ ಇದ್ರೆ ಹೊಟ್ಟೆ ಉರಿತಾ ಇತ್ತು. ಈ ಸ್ಕೂಲ್ ಅಂತೂ ಪಾಂಡುಪುರದಲ್ಲೇ ಇರೋದು. ಪಾಂಡುಪುರದಲ್ಲೇ ಫೇಮಸ್ ಆಗಿರೋಂಥ ಈ ಸ್ಕೂಲ್ ನಿಮ್ಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಟೇಕ್ ಕೇರ್, ಬಾಯ್ ಬಾಯ್.